ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 52. ಸಾಮ್ರಾಟ್ ಹಾಗೂ ಶ್ರೀನಿಧಿಯ ಬಗ್ಗೆ ಅವನಿಗೆ ತಿಳಿದಿದ್ದ ಎಲ್ಲ ವಿಷಯಗಳನ್ನು ಹೇಳಿದ ಸಮರ್ಥ್ ಮೊಬೈಲಲ್ಲಿದ್ದ ಆಡಿಯೋವನ್ನು ಅವರಿಗೆ ಕೇಳಿಸಿ ಇಬ್ಬರು ಕಡಲ ತೀರದ ಮನೆಯಲ್ಲಿ ಇರಬಹುದೆಂದು ಹೇಳಿದಾಗ ಅರುಣ ಅವರಿಗೆ ಗಾಬರಿಯಾಗಿತ್ತು. ತಲೆ ಮೇಲೆ ಕೈ ಹೊತ್ತು ಕುಳಿತ ಅರುಣರವರು ಒಮ್ಮೆ ಶ್ರೀನಿಧಿಯ ಬಗ್ಗೆ ಯೋಚಿಸಿ ಗಾಬರಿಯಲ್ಲೇ ಆ ಮನೆಯ ಬಳಿ ಅವರನ್ನು ಕರೆದುಕೊಂಡು ಹೋಗುವಂತೆ ಹೇಳಿ ಹೊರಗಡೆ ಬಂದಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು. 10 ನಿಮಿಷ ಮಳೆ ನಿಲ್ಲಬಹುದೆಂದು ಕಾದವರು ಕಪ್ಪುಗಟ್ಟಿದ ಮೋಡವನ್ನು ನೋಡಿ ಪ್ರಗತಿಯ ಬಳಿ ಕೊಡೆ ತರಲು ಹೇಳಿ ಸಮರ್ಥ್ ಜೊತೆ ಶೆಡ್ಡಲ್ಲಿ ನಿಲ್ಲಿಸಿದ ಒಂದೊಮ್ಮೆ ಅನಾಥಾಶ್ರಮದ ಉಪಯೋಗಕ್ಕೆ ಬೇಕಾಗಬಹುದು ಎಂದು ಖರೀದಿಸಿದ ಸೆಕೆಂಡ್ ಹ್ಯಾಂಡ್ ಕಾರಿನತ್ತ ನಡೆದು ಅವರೇ ಸ್ವತಃ ಡ್ರೈವಿಂಗ್ ಸೀಟಲ್ಲಿ ಕುಳಿತರು. ಕೊಡೆ ಮಡಚಿ ಕಾರಿನೊಳಗಡೆ ಕುಳಿತ ಸಮರ್ಥ್ ಬಳಿ ಪ್ರಗತಿಯನ್ನು ಕೂಡ ಕರೆಯುವಂತೆ ಹೇಳಿದಾಗ ಅವಳು ಕೂಡ ಬಂದು ಕಾರೇರಿ ಕುಳಿತ ಸ್ವಲ್ಪದರಲ್ಲಿ ಕಾರು ಸಮರ್ಥ್ ಹೇಳಿದ ಬೀಚಿನತ್ತ ಹೊರಟಿತು. ಮಳೆಯ ರಭಸ ಜಾಸ್ತಿ ಇದ್ದ ಕಾರಣ ರಸ್ತೆಗಳು ಅಷ್ಟು ಸ್ಪಷ್ಟವಾಗಿ ಕಾಣಿಸದೆ ನಿಧಾನವಾಗಿ ಕಾರನ್ನು ಚಲಾಯಿಸಿದ ಅರುಣರವರು ಸಾಮ್ರಾಟ್ ಇದ್ದ ಮನೆಯತ್ತ ಬರುವಾಗ ಗಂಟೆಗಳೇ ಕಳೆದಿತ್ತು. ಮನೆಯೆದುರು ಕಾರು ನಿಲ್ಲಿಸಿ ಮೂವರು ಕಾರಿನಿಂದ ಇಳಿದರು. ಸಮರ್ಥ್ ಅಲ್ಲೇ ಇರುವ ಸಾಮ್ರಾಟ್ ಬೈಕ್ ಜೊತೆ ಹುಡುಗಿಯ ಚಪ್ಪಲಿಯನ್ನು ಗಮನಿಸಿದವನು ನಿಧಾನವಾಗಿ ಪ್ರಗತಿ ಬಳಿ ಆ ಚಪ್ಪಲಿ ಶ್ರೀನಿಧಿಯದ್ದಾ ಅಂತ ಅತ್ತ ಕೈ ತೋರಿಸಿ ಕೇಳಿದಾಗ ಚಪ್ಪಲಿಯತ್ತ ನೋಡಿದವಳು ಗಾಬರಿಯಲ್ಲೇ ಹೌದೆಂದು ತಲೆ ಆಡಿಸಿದಾಗ ಮುಂದೇನೂ ಯೋಚಿಸದೆ ಸಾಮ್ರಾಟ್ ಓಪನ್ ದಿ ಡೋರ್ ಎಂದು 5-6 ಬಾರಿ ಕೂಗಿ ಜೋರಾಗಿ ಬಾಗಿಲು ಬಡಿದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮೊಬೈಲ್ ತೆಗೆದು ಸಾಮ್ರಾಟ್ ನಂಬರಿಗೆ ಕರೆ ಮಾಡಿದರೆ ಇವನ ನಂಬರ್ ಎಂದೋ ಅವನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿತ್ತು. ಅರುಣರ ಬಳಿ ಮೊಬೈಲಿಗಾಗಿ ಕೇಳಿದಾಗ ಅವರು ಬರುವ ಅವಸರದಲ್ಲಿ ಮೊಬೈಲನ್ನು ಆಶ್ರಮದಲ್ಲೇ ಮರೆತು ಬಂದಿದ್ದರು. ಶ್ರೀನಿಧಿಯ ಹೆಸರು ಹೇಳಿ ಪ್ರಗತಿ ಕೂಡ ಬಾಗಿಲು ತೆರೆಯುವಂತೆ 3-4 ಬಾರಿ ಕೂಗಿ ಸಮರ್ಥ್ ಬಳಿ ಅಲ್ಲೇ ತೆರೆದಿದ್ದ ಕಿಟಕಿಯತ್ತ ಕೈ ತೋರಿಸಿದಾಗ ಅವನು ತಕ್ಷಣ ಸ್ವಲ್ಪ ಎತ್ತರದಲ್ಲಿರುವ ಕಿಟಕಿಯ ಬಳಿ ಹೋಗಿ ಕಾಲೆತ್ತಿ ಸಾಮ್ರಾಟ್ ಹೆಸರು ಕೂಗಿ ಕರೆದರೂ ಒಳಗಡೆ ಇಣುಕಿದರೂ ಏನೂ ಪ್ರಯೋಜನವಾಗಲಿಲ್ಲ. ನಿಧಾನವಾಗಿ ಕಣ್ತೆರೆದ ಸಾಮ್ರಾಟ್ ತನ್ನನ್ನು ಬಳಸಿ ಮಲಗಿರುವವಳನ್ನು ನೋಡಿ ನಕ್ಕು ಅವಳ ಹಣೆಗೆ ಮುತ್ತಿಟ್ಟು ಐ ಲವ್ ಯು ಶ್ರದ್ಧಾ ಎಂದವನು ಅವಳನ್ನು ಮತ್ತಷ್ಟು ಬಳಸಿದಾಗ ಅವಳು ಇನ್ನಷ್ಟು ಆತನ ಎದೆಯೊಳಗಡೆ ಹುದುಗಿಕೊಂಡಳು. ಅವಳನ್ನೇ ನೋಡುತ್ತಾ ಒಮ್ಮೆ ಅವರಿಬ್ಬರ ಮೊದಲ ಭೇಟಿಯಿಂದ ಹಿಡಿದು ಇಲ್ಲಿಯವರೆಗಿನ ಪ್ರತಿ ಕ್ಷಣಗಳನ್ನು ನೆನಪಿಸಿಕೊಂಡವನ ತುಟಿ ಅಂಚಲ್ಲಿ ಅಂದವಾದ ನಗುವಿದ್ದರೆ ಮುಂದಿನ ಜೀವನದ ಪ್ರತಿ ಕ್ಷಣದಲ್ಲಿ ಇವಳು ತನ್ನ ಜೊತೆಗಿರುತ್ತಾಳೆ ಎಂದುಕೊಂಡವನ ಕಣ್ಣಂಚಲ್ಲಿ ಖುಷಿಯ ಕಣ್ಣೀರಿತ್ತು. ಜೋರಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ವಾತಾವರಣ ಇನ್ನಷ್ಟು ತಂಪಾಗಿದ್ದ ಕಾರಣ ಹೊದಿಕೆಯನ್ನು ಅವಳಿಗೆ ಸರಿಯಾಗಿ ಹೊದಿಸಿ ಅವನೂ ಕೂಡ ಹೊದಿಕೆ ಒಳಗಡೆ ತೂರಿಕೊಂಡು ಅವಳ ಬರಿದಾದ ನಡುವನ್ನು ಗಟ್ಟಿಯಾಗಿ ಬಳಸಿದಾಗ ಆದಿ ಪ್ಲೀಸ್ ಮಲಗಲು ಬಿಡು ಅಂತ ನಿದ್ದೆ ಕಣ್ಣಲ್ಲಿಯೇ ನುಡಿದವಳ ಮಾತಿಗೆ ನಕ್ಕು ಅವಳ ಅದರಗಳ ಮೇಲೆ ಪುಟ್ಟ ಮುತ್ತಿಟ್ಟು ಕಣ್ಮುಚ್ಚಿದನು. ಸ್ವಲ್ಪದರಲ್ಲೇ ಎಚ್ಚರಗೊಂಡ ಶ್ರೀನಿಧಿ ಕಣ್ತೆರೆದು ಒಮ್ಮೆ ಸುತ್ತಲೂ ನೋಡಿ ಪಕ್ಕದಲ್ಲೇ ತನ್ನನ್ನು ಬಳಸಿ ಮಲಗಿರುವವನನ್ನು ನೋಡಿ ನಡೆದ ಎಲ್ಲವನ್ನೂ ನೆನಪಿಸಿಕೊಂಡವಳ ಕೆನ್ನೆಯ ರಂಗು ಬದಲಾಗಿತ್ತು. ಅವನಿಗೆ ಎಚ್ಚರವಾಗದಂತೆ ನಿಧಾನವಾಗಿ ಅವನಿಂದ ದೂರ ಸರಿದು ಹೊದಿಕೆ ಸರಿಸಿದವಳು ತಕ್ಷಣ ತನ್ನ ಬಟ್ಟೆಗಳಿಗಾಗಿ ಹುಡುಕಾಡಿ ಅಲ್ಲೇ ಮಂಚದ ಮೂಲೆಯಲ್ಲಿ ಬಿದ್ದಿರುವ ಅವನೇ ಕೊಟ್ಟಿರುವ ಬಟ್ಟೆಯನ್ನು ತೊಟ್ಟು ಒಣಗಿಸಲು ಹಾಕಿದ ಬಟ್ಟೆ ಇನ್ನೂ ಒದ್ದೆಯಾಗಿರುವುದನ್ನು ಗಮನಿಸಿ ಕೆದರಿದ ಕೂದಲನ್ನು ಸರಿ ಮಾಡುತ್ತಾ ಅಡಿಗೆ ಕೋಣೆಯತ್ತ ನಡೆದಳು. ತಿನ್ನಲು ಏನಾದರೂ ಇರಬಹುದಾ ಎಂದು ಹುಡುಕುತ್ತಿದ್ದವಳ ಕಣ್ಣಿಗೆ ರಾಶಿ ಬಿದ್ದಿದ್ದ ಮ್ಯಾಗಿ ಪ್ಯಾಕೆಟ್ ಕಾಣಿಸಿತು. ಪುಣ್ಯಾತ್ಮ, ಇಲ್ಲಿಗೆ ಬಂದರೆ ಬರೀ ಇದನ್ನೇ ತಿಂದು ಇರುತ್ತಾನಾ ಹೇಗೆ ಅಂತ ನಸುನಕ್ಕು ಮ್ಯಾಗಿ ಮಾಡಿ ಅವನಿಗೆ ಸ್ವಲ್ಪ ತೆಗೆದಿಟ್ಟು ಪುನಃ ಅವನ ಕೋಣೆಗೆ ಹೋಗಿ ಮಂಚದಲ್ಲಿ ಕೂತು ಅಲ್ಲೇ ಇದ್ದ ಅವನ ಮೊಬೈಲಲ್ಲಿ ಅವಳಿಷ್ಟದ ಹಾಡನ್ನು ಕೇಳುತ್ತಾ ಮ್ಯಾಗಿ ತಿನ್ನತೊಡಗಿದಳು. ಹಾಡಿನ ಶಬ್ದಕ್ಕೆ ಎಚ್ಚರಗೊಂಡ ಸಾಮ್ರಾಟ್ ಕಣ್ಬಿಟ್ಟು ಅವಳತ್ತ ನೋಡಿದರೆ ಬರುತ್ತಿರುವ ಹಾಡಿಗೆ ತಲೆಯಾಡಿಸುತ್ತಾ ಮ್ಯಾಗಿ ತಿನ್ನುತ್ತಿರುವವಳನ್ನು ನೋಡಿ ನಕ್ಕು ಅಲ್ಲೇ ಇದ್ದ ಶಾರ್ಟ್ ತೊಟ್ಟು ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಕೆನ್ನೆಗೆ ಮುತ್ತಿಟ್ಟಾಗ ಅವನನ್ನು ನೋಡಿ ಅಂದವಾಗಿ ನಕ್ಕು
ಆಯ್ತಾ ನಿದ್ದೆ? ನಿನಗೂ ಮ್ಯಾಗಿ ಮಾಡಿಟ್ಟಿದ್ದೇನೆ, ಹೋಗಿ ತಿನ್ನು ಎಂದವಳು ಚಮಚದಲ್ಲಿ ಹಿಡಿದ ಮ್ಯಾಗಿಯನ್ನು ಇನ್ನೇನು ಬಾಯಿ ಒಳಗಡೆ ಹಾಕಬೇಕು ಎನ್ನುವಾಗ ಚಮಚದ ಮೂಲಕ ಅವಳ ಕೈ ಹಿಡಿದ ಸಾಮ್ರಾಟ್ ಚಮಚದಲ್ಲಿದ್ದ ಮ್ಯಾಗಿಯನ್ನು ತನ್ನ ಬಾಯಿಗೆ ಹಾಕಿಕೊಂಡಿದ್ದ. ಕೊಳಕ. ಮೊದಲು ಹೋಗಿ ಮುಖ ತೊಳೆದು ಬಾ, ಹಾಗೆಯೇ ಬರುವಾಗ ಅಲ್ಲಿದ್ದ ಮ್ಯಾಗಿ ತಾ, ನಾನೇ ತಿನ್ನಿಸುತ್ತೇನೆ ಅನ್ನುತ್ತಾ ಅವನನ್ನು ಹೋಗುವಂತೆ ತಳ್ಳಿದಾಗ ಟೀ ಶರ್ಟ್ ಹೆಗಲ ಮೇಲೆ ಹಾಕಿಕೊಂಡು ಶ್ರದ್ಧಾ. ಮೊದಲೇ ಮಳೆಯ ಸದ್ದು, ಅದರ ಜೊತೆ ಈ ಮ್ಯೂಸಿಕ್, ಯಪ್ಪಾ ನನ್ನ ಕಿವಿ ಕೆಪ್ಪಾಯಿತು, ಪ್ಲೀಸ್ ನಾನು ಬರುವುದರ ಒಳಗಡೆ ಮ್ಯೂಸಿಕ್ ನಿಲ್ಲಿಸು ಎಂದು ಅಲ್ಲಿಂದ ವಾಶ್ರೂಮ್ ಹೊಕ್ಕು ಮುಖ ತೊಳೆದು ಇನ್ನೇನು ಟೀ ಶರ್ಟ್ ಹಾಕಬೇಕು ಎನ್ನುವಾಗ ಬಾಗಿಲು ಬಡಿಯುವ ಶಬ್ದದ ಜೊತೆ ತನ್ನನ್ನು ಯಾರೋ ಕೂಗುತ್ತಿರುವುದನ್ನು ಕೇಳಿ ಟೀ ಶರ್ಟ್ ಹಾಗೆಯೇ ಕೈಯಲ್ಲಿ ಹಿಡಿದು ಕಿಟಕಿಯ ಮೂಲಕ ಹೊರ ನೋಡಿದವನಿಗೆ ಅಲ್ಲಿ ಬೆನ್ನು ಹಾಕಿ ಸೀರೆಯುಟ್ಟು ನಿಂತಿರುವ ಹೆಂಗಸು ಮಾತ್ರ ಕಾಣಿಸಿತು. ಈ ಕ್ಷಣ ಇವರು ಯಾರಪ್ಪ? ಇವರಿಗೆ ನನ್ನ ಪರಿಚಯ ಹೇಗೆ? ಈ ಮಳೆಯಲ್ಲಿ ಏನು ಸಹಾಯ ಬೇಕೋ ಏನೋ ಎನ್ನುತ್ತಾ ಬಾಗಿಲು ತೆರೆದಾಗ ಬಾಗಿಲ ಬಳಿಯೇ ನಿಂತಿರುವ ಸಮರ್ಥ್ ಮತ್ತು ಪ್ರಗತಿಯನ್ನು ನೋಡಿದವನಿಗೆ ಗಾಬರಿಯಾಗಿತ್ತು. ಬಾಗಿಲು ತೆರೆದ ಸದ್ದಿಗೆ ಅತ್ತ ತಿರುಗಿದ ಅರುಣ ಅವನಿರುವ ಸ್ಥಿತಿಯನ್ನು ನೋಡಿ ಅವನ ಹತ್ತಿರ ಬಂದು ತುಸು ಜೋರಾಗಿಯೇ, ಒಳಗಡೆ ಶ್ರೀನಿಧಿ ಇದ್ದಾಳಾ ಎಂದವರ ತೀಕ್ಷ್ಣ ನೋಟಕ್ಕೆ ತಲೆ ತಗ್ಗಿಸಿದರೆ ಪ್ರಗತಿ ಅವನನ್ನು ತಳ್ಳಿಕೊಂಡೇ ಮನೆಯೊಳಗಡೆ ಓಡಿದಳು. ಅಲ್ಲಿ ಬಾಗಿಲು ತೆರೆದಿದ್ದ ಕೋಣೆ ಒಳಗಡೆ ಹೋಗಿ ಮಂಚದ ಮೇಲೆ ದೊಗಳೆ ಟೀ ಶರ್ಟ್ ಜೊತೆ ಉದ್ದವಾದ ಪ್ಯಾಂಟ್ ಹಾಕಿ ಕುಳಿತವಳನ್ನು ನೋಡಿದವಳಿಗೆ ಅದು ಸಾಮ್ರಾಟ್ ಬಟ್ಟೆ ಎಂದು ತಿಳಿಯಿತು. ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಅದರಲ್ಲಿ ಬರುತ್ತಿದ್ದ ಹಾಡನ್ನು ಗುನುಗುತ್ತಾ ಇನ್ನೊಂದು ಕೈಯಲ್ಲಿ ತೊಡೆಯ ಮೇಲಿಟ್ಟುಕೊಂಡು ಮ್ಯಾಗಿಯನ್ನು ತಿನ್ನುತ್ತಿದ್ದವಳನ್ನು ನೋಡಿ ಕೋಪ ಬಂದರೂ ತಡೆದುಕೊಂಡು ಪಕ್ಕದಲ್ಲೇ ಕಣ್ಣು ಹಾಯಿಸಿದಾಗ ಒಣಗಲು ಹಾಕಿದ್ದ ಅವಳ ಬಟ್ಟೆಗಳು ಹಾಗೂ ಅಸ್ತವ್ಯಸ್ತವಾಗಿರುವ ಮಂಚದ ಹೊದಿಕೆಯನ್ನು ನೋಡಿದವಳು ಹೊರಗಡೆ ಬರೀ ಮೈಯಲ್ಲಿ ಬಂದು ಬಾಗಿಲು ತೆರೆದ ಸಾಮ್ರಾಟನನ್ನು ನೆನಪಿಸಿಕೊಂಡು ಒಮ್ಮೆಲೆ ಶ್ರೀನಿಧಿ ಅಂತ ಜೋರಾಗಿ ಕಿರುಚಿದಳು. ಆ ಧ್ವನಿ ಕೇಳಿ ಬಾಗಿಲತ್ತ ನೋಡಿದ ಶ್ರೀನಿಧಿ ಅಲ್ಲಿರುವವಳನ್ನು ನೋಡಿ ಗಾಬರಿಯಲ್ಲಿ ತಕ್ಷಣ ಎದ್ದು ನಿಂತವಳ ಕೈಯಲ್ಲಿದ್ದ ಮೊಬೈಲ್ ಜೊತೆ ತೊಡೆಯ ಮೇಲಿದ್ದ ಮ್ಯಾಗಿ ಬೌಲ್ ಎರಡೂ ನೆಲ ಸೇರಿತ್ತು. ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡು ಪ್ರಗತಿ ನೀನಿಲ್ಲಿ ಎಂದು ತೊದಲುತ್ತಲೇ ಭಯದಲ್ಲಿ ಅವಳ ಪಕ್ಕ ಬಂದಾಗ ಅವಳ ಕೈ ರಟ್ಟೆ ಹಿಡಿದು ಹೊರಗಡೆ ಎಳೆದುಕೊಂಡು ಬರುವುದಕ್ಕೂ ಮನೆಯೊಳಗಡೆ ಬಂದ ಅರುಣರವರು ಸಾಮ್ರಾಟ್ ಕೆನ್ನೆಗೆ ಬೀಸಿ ಬಾರಿಸುವುದಕ್ಕೂ ಸರಿಯಾಗಿತ್ತು. ಸಾಮ್ರಾಟ್ ಏನೋ ಹೇಳಬೇಕು ಎಂದು ಹೊರಟಾಗ ಅಲ್ಲಿಗೆ ಪ್ರಗತಿ ಜೊತೆ ಬಂದವಳನ್ನು ನೋಡಿದ ಅರುಣ, ಹೋ ಮೇಡಮ್ಮಿಗೆ ಈ ಮನೆ ಲೈಬ್ರರಿ ಯಾವಾಗ ಆದದ್ದು? ಎಷ್ಟು ದಿನದಿಂದ ನಡೆಯುತ್ತಿದೆ ನಿಮ್ಮಿಬ್ಬರ ಈ ಆಟ? ಆ ಬಟ್ಟೆ ಏನೇ? ಛೀ, ಈ ಘನಕಾರ್ಯಕ್ಕೆ ನನ್ನಲ್ಲಿ ಸುಳ್ಳು ಹೇಳಿ ಇಲ್ಲಿಗೆ ಬಂದಿರುವುದಾ? ನಿಧಿ ಮಾತಾಡು ಎಂದು ಕೋಪದಲ್ಲಿ ಅವಳ ಕೈರಟ್ಟೆ ಹಿಡಿದು ತನ್ನೆದುರು ನಿಲ್ಲಿಸಿಕೊಂಡರು. ಅವರಿಬ್ಬರ ಎದುರು ಬಂದ ಸಾಮ್ರಾಟ್, ಮೇಡಮ್ ನಿಮ್ಮೆಲ್ಲ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ ಪ್ಲೀಸ್ ಎಂದಾಗ ಅವನತ್ತ ಹೇಳು ಎನ್ನುವಂತೆ ನೋಟ ನೆಟ್ಟರು. ನಾನು ಶ್ರದ್ಧಾ ಶ್ರೀನಿಧಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೇವೆ. ನಿನ್ನೆ ಅವಳ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಆದ ದಿನವೆಂದು ಅಳುತ್ತಲೇ ನನಗೆ ಕಾಲ್ ಮಾಡಿದ್ದಳು. ಅವಳನ್ನು ಸಂತೈಸಿ ನಾಳೆ ಇಬ್ಬರು ಭೇಟಿಯಾಗೋಣವೆಂದು ನಾನೇ ಹೇಳಿದ್ದು. ಬೆಳಿಗ್ಗೆ ಇಲ್ಲಿಗೆ ಬಂದು ಬೀಚ್ ಪಕ್ಕ ಹೋದ ಸ್ವಲ್ಪದರಲ್ಲೇ ಮಳೆ ಶುರುವಾಗಿ ಈ ಮನೆಗೆ ವಾಪಸ್ಸಾಗುವುದರ ಒಳಗಡೆ ಇಬ್ಬರು ಒದ್ದೆಯಾಗಿದ್ದೆವು. ಇನ್ನೆರಡು ವಾರದಲ್ಲಿ ಅವಳಿಗೆ ಫೈನಲ್ ಎಕ್ಸಾಮ್ ಶುರುವಾಗುತ್ತದೆ. ಒದ್ದೆ ಬಟ್ಟೆ ಹಾಕಿಕೊಂಡರೆ ಥಂಡಿಯಾಗಿ ಜ್ವರ ಬರಬಹುದೆಂದು ನನ್ನ ಬಟ್ಟೆ ಕೊಟ್ಟು ನಾನೇ ಅವಳಲ್ಲಿ ಬಟ್ಟೆ ಬದಲಾಯಿಸಲು ಹೇಳಿದ್ದು. ಅದು ಬಿಟ್ಟು ನೀವು ಅಂದುಕೊಂಡ ಹಾಗೆ ನಮ್ಮಿಬ್ಬರ ನಡುವೆ ಏನೂ ತಪ್ಪು ನಡೆದಿಲ್ಲ ಅಂತ ಶ್ರೀನಿಧಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು. ಅವನೆಲ್ಲ ಮಾತಿಗೆ ಕಿವಿಯಾದ ಅರುಣ ಶ್ರೀನಿಧಿಯ ಬಳಿ, ಅವನು ಹೇಳಿದ್ದೆಲ್ಲ ನಿಜವಾ? ಎಷ್ಟು ದಿನದಿಂದ ಇದೆಲ್ಲ ನಡೆಯುತ್ತಿದೆ? ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿದ್ದೆ ನಿಧಿ. ಆದರೆ ಛೇ, ಈ ಹುಡುಗನನ್ನು ನೀನು ಪ್ರೀತಿಸುತ್ತಿದ್ದೀಯಾ ಎಂದು ಕೋಪದಲ್ಲೇ ಕೇಳಿದರೆ ಶ್ರೀನಿಧಿ ಭಯದಲ್ಲಿ ಹೌದೆಂದು ತಲೆ ಆಡಿಸಿದ ತಕ್ಷಣ ಅವಳ ಕೆನ್ನೆಗೆ ಬಾರಿಸಿ ಕೈರಟ್ಟೆ ಹಿಡಿದ ಅರುಣ, ನಿನ್ನೆಲ್ಲ ಗುಣ ನಡತೆ ಬುದ್ಧಿವಂತಿಕೆ ನಿನ್ನಲ್ಲಿರುವ ಚುರುಕುತನವನ್ನು ನೋಡಿ ಪೂರ್ತಿ ಆಶ್ರಮದಲ್ಲಿರುವ ಮಕ್ಕಳಿಗೆ ನೀನು ಮಾದರಿಯಾಗುತ್ತೀಯಾ ಎಂದುಕೊಂಡೆ. ಆದರೆ ನೀನು ಹೋಗಿ ಹೋಗಿ ಈ ಲೋಫರ್ ಜೊತೆ ಪ್ರೀತಿ ಅಂತ ಛೀ. ಈಗ ಇವನು ಹೇಳಿದ್ದು ಅರ್ಧ ಸತ್ಯ ಮಾತ್ರ, ಉಳಿದ ಸತ್ಯವನ್ನು ನಿನ್ನ ಮೈಮೇಲಿನ ಅವನ ಬಟ್ಟೆಯೇ ಹೇಳುತ್ತಿದೆ.
ಪ್ರಗತಿ, ನಿಮ್ಮಿಬ್ಬರ ಬಗ್ಗೆ ಅವಳಿಗೆ ತಿಳಿದಿದ್ದ ವಿಷಯ ಇಲ್ಲಿಗೆ ಬರುವಾಗ ದಾರಿ ಮಧ್ಯೆ ಈಗಷ್ಟೇ ನನ್ನಲ್ಲಿ ಹೇಳಿದಳು. ಅಲ್ಲ, ಇವನ ಚರಿತ್ರೆ ಏನೆಂದು ಗೊತ್ತಿದ್ದರೂ ಇವನು ಯಾರು ಅಂತಾದರೂ ಗೊತ್ತಾ ನಿನಗೆ? ನಿನ್ನ ಜೊತೆ ಪ್ರೀತಿ ಪ್ರೇಮ ಎಂದು ಸುಳ್ಳಿನ ನಾಟಕವಾಡುವುದರೊಂದಿಗೆ ಅವನ ಫ್ಯಾಮಿಲಿ ಬಗ್ಗೆಯೂ ನಿನ್ನಲ್ಲಿ ಸುಳ್ಳು ಹೇಳಿರಬೇಕು. ಮಾತಾಡು ನಿಧಿ, ಅವನ ಬಗ್ಗೆ ನಿನಗೆಲ್ಲ ಗೊತ್ತಾ ಎಂದು ಗಂಭೀರವಾಗಿಯೇ ಕೇಳಿದಾಗ ಹೌದೆಂದು ತಲೆ ಆಡಿಸಿದ ಶ್ರೀನಿಧಿ, ಅವರದ್ದು ಬೆಂಗಳೂರಲ್ಲಿ ಫ್ಯಾಮಿಲಿ ಬಿಸಿನೆಸ್ ಇದೆಯೆಂದು ಹೇಳಿದ್ದಾರೆ. ಒಬ್ಬರೇ ಮಗ, ಅಮ್ಮ ಇಲ್ಲ, ಅಪ್ಪ ಮತ್ತು ಅವರ ತಂಗಿಯ ಫ್ಯಾಮಿಲಿ ಇವರ ಜೊತೆಗಿದೆ ಎಂದು ತೊದಲುತ್ತಾ ಹೇಳಿದಳು. ಯಾವ ಫ್ಯಾಮಿಲಿ ಬಿಸಿನೆಸ್ ಅಂತಾದರೂ ಕೇಳಿದ್ದೀಯಾ? ಅಥವಾ ಶ್ರೀಮಂತ ಹುಡುಗ ಸಿಕ್ಕನೆಂದು ಅವನ ಮೇಲೆ ಪ್ರೀತಿಯಾಯಿತಾ? ಮೊದಲ ಬಾರಿಗೆ ಅವರಿಂದ ನಿಷ್ಠುರವಾದ ಮಾತನ್ನು ಕೇಳಿದವಳ ಕಣ್ಣಿಂದ ಕಣ್ಣೀರು ಹರಿದಿತ್ತು. ಎಲ್ಲ ಮುಗಿದ ಮೇಲೆ ಅತ್ತು ಏನು ಪ್ರಯೋಜನ ಶ್ರೀನಿಧಿ? ಬೆಂಗಳೂರಿನಲ್ಲಿರುವ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ಮಲ್ಟಿ ಮಿಲಿಯನಿಯರ್ ಕಂಪನಿಯ ಮಾಲೀಕ ನಿರಂಜನ್ ಭಾರದ್ವಾಜ್. ಅವರ ಏಕೈಕ ಪುತ್ರ ಈ ಸಾಮ್ರಾಟ್ ಭಾರದ್ವಾಜ್. ಇಂಥವನು ಹೋಗಿ ಹೋಗಿ ನಿನ್ನಂತಹ ಅನಾಥೆಯನ್ನು ಪ್ರೀತಿಸುತ್ತಾನೆ ಎಂದು ಅದು ಹೇಗೆ ಅಂದುಕೊಂಡೆ ಎಂದವರ ಮಾತು ಕೇಳಿದವಳಿಗೆ ಆಘಾತವಾಗಿತ್ತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಸಾಮ್ರಾಟತ್ತ ನೋಡಿ, ಅಮ್ಮ ಹೇಳಿದ್ದೆಲ್ಲ ಸತ್ಯವಾ? ನೀನು ಅಷ್ಟೊಂದು ಶ್ರೀಮಂತನ ಆದಿ ಅಂತ ಅಳುಕುತ್ತಲೇ ಕೇಳಿದವಳನ್ನು ನೋಡಿ ಸಾಮ್ರಾಟ್ ಕಣ್ಣುಗಳು ತೇವವಾಗಿತ್ತು. ಶ್ರದ್ಧಾ, ಅದು ನಿನಗೆ ನನ್ನ ಬಗ್ಗೆ ಹೇಳಬೇಕೆಂದಿದ್ದೆ ಎಂದು ತೊದಲುತ್ತಿದ್ದವನನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಅರುಣ, ಯಾವಾಗ ಹೇಳಬೇಕೆಂದಿದ್ದೆ? ಅವಳನ್ನು ಪ್ರೀತಿಸಿ ಮೋಸ ಮಾಡಿದ ಮೇಲ ಮಿಸ್ಟರ್ ಸಾಮ್ರಾಟ್? ಗೊತ್ತು, ಗುರಿ ಇಲ್ಲದವಳು. ಒಂದಷ್ಟು ಒಳ್ಳೆಯವನಾಗಿ ಪ್ರೀತಿಯ ನಾಟಕ ಆಡಿದರೆ ಹುಡುಗಿ ನನ್ನ ಬಲೆಗೆ ಬೀಳುತ್ತಾಳೆ ಎಂದು ಒಳ್ಳೆಯ ಪ್ಲಾನ್ ಮಾಡಿದ್ದೀಯ. ಸಮರ್ಥ್, ನಮಗೆ ಕೇಳಿಸಿದ ಆ ವಿಡಿಯೋ ಪ್ಲೇ ಮಾಡು ಎಂದಾಗ ಅವರ ಹಿಂದೆ ಇದ್ದವನು ಅವರ ಪಕ್ಕ ಬಂದು ಸಾಮ್ರಾಟ್ ಆ ದಿನ ಶ್ರೀನಿಧಿ ಬಗ್ಗೆ ಹೇಳಿದ ಎಲ್ಲ ಮಾತುಗಳು ರೆಕಾರ್ಡ್ ಆಗಿದ್ದ ಆಡಿಯೋ ಪ್ಲೇ ಮಾಡಿದನು. ಸಾಮ್ರಾಟ್ ಅವಳ ಬಗ್ಗೆ ಮಾತು ಶುರು ಮಾಡಿದ ಕೂಡಲೇ ಅವಳ ಕಣ್ಣುಗಳು ಕಣ್ಣೀರ ಕೊಳಗಳಾಗಿದ್ದವು. ಹಾಗೆಯೇ ಸಾಮ್ರಾಟ್ನನ್ನು ನೋಡಿದಾಗ ಅವನು ತಲೆ ತಗ್ಗಿಸಿ ನಿಂತರೆ ಅವನ ಒಂದೊಂದು ಮಾತುಗಳನ್ನು ಕೇಳುತ್ತಾ ಹೋದವಳು ಆಗುತ್ತಿರುವ ಆಘಾತಕ್ಕೆ ಆಸರೆಗಾಗಿ ಗೋಡೆಗೆ ಹೊರಗೆ ನಿಂತು ಅವನ ಕೊನೆಯ ಮಾತು ಕೇಳಿ ಅಲ್ಲೇ ಕುಸಿದು ಕುಳಿತು ಮಂಡಿಯಲ್ಲಿ ಮುಖ ಹುದುಗಿಸಿ ಜೋರಾಗಿ ಅಳಲು ಶುರು ಮಾಡಿದವಳನ್ನು ಗಮನಿಸಿ ಬೇಸರಗೊಂಡ ಪ್ರಗತಿ ಅವಳ ಪಕ್ಕ ಹೋಗಿ ಅವಳನ್ನು ಸಂತೈಸುತ್ತಿದ್ದರೆ, ಆಡಿಯೋ ಮುಗಿದ ಕೂಡಲೇ ತನ್ನವಳ ಸ್ಥಿತಿ ನೋಡಿ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡವನು, ಮೇಡಮ್, ಹೌದು, ಇದೆಲ್ಲ ನಾನೇ ಹೇಳಿದ್ದು. ಆದರೆ ಇದಕ್ಕೂ ವಾಸ್ತವಕ್ಕೂ ಯಾವುದೇ ಸಂಬಂಧವಿಲ್ಲ. ಇವನು ಲೋಫರ್, ಒಂದೊಮ್ಮೆ ನನ್ನ ಗೆಳೆಯ. ಆದರೆ ಸಮರ್ಥ್ ಹಾಗೂ ಜೈ ಬಗ್ಗೆ ಪೂರ್ತಿಯಾಗಿ ಹೇಳಿ ಮುಂದೆ ಇವರಿಂದ ಅಥವಾ ನನ್ನ ಪ್ರೀತಿಯಿಂದ ಶ್ರೀನಿಧಿ ಹಾಗೂ ಅವಳಿರುವ ಆಶ್ರಮಕ್ಕೆ ಕೆಟ್ಟ ಹೆಸರು ಬರಬಾರದೆಂದು ತನಗೂ ಶ್ರೀನಿಧಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ತುಂಬ ಮುಖ್ಯವಾಗಿ ಇವರಿಬ್ಬರಿಗೆ ಹೇಳಬೇಕಾಗಿತ್ತು. ಅದಕ್ಕೆ ನನ್ನ ಜೀವಕ್ಕಿಂತ ಜಾಸ್ತಿಯಾಗಿ ಪ್ರೀತಿಸುವ ಇವಳ ಬಗ್ಗೆ ಅವರೆದುರು ಏನೇನೋ ಹೇಳಿದೆ. ಹೌದು, ಆ ಮಾತುಗಳನ್ನು ನಾನು ಆಡಬಾರದಿತ್ತು. ಆದರೆ ಮುಂದೊಂದು ದಿನ ಕ್ಯಾಂಪಸ್ಸಿಗೂ ಆಶ್ರಮದಲ್ಲಿ ಶ್ರೀನಿಧಿ ಹೆಸರು ಕೆಡಿಸಲು ಈ ಪಾಪಿಗಳು ಏನಾದರೂ ಪ್ಲಾನ್ ಮಾಡುತ್ತಾರೆ ಎನ್ನುವ ಭಯ ಅವಳ ಬಗ್ಗೆ ಏನೇನೋ ಹೇಳಿಸಿತು. ಅವರನ್ನು ನಂಬಿಸಲು ಏನೇನೋ ಹೇಳಿದೆ. ಆದರೆ ಮುಂದಿನ ಒಂದಷ್ಟು ದಿನ ಶ್ರದ್ಧಾ ಬಗ್ಗೆ ಏನೇನೋ ಹೇಳಿಬಿಟ್ಟೆನಲ್ಲ ಎನ್ನುವ ನೋವಲ್ಲೇ ಕಳೆದಿದ್ದೇನೆ. ಕೊನೆಯದಾಗಿ ನನ್ನ ಡ್ಯಾಡ್ ಮೇಲೆ ಪ್ರಾಮಿಸ್ ಮಾಡಿ ಹೇಳುತ್ತೇನೆ. ಐ ರಿಯಲಿ ಲವ್ ಶ್ರದ್ಧಾ, ಐ ಮೀನ್ ಶ್ರೀನಿಧಿ ಎಂದು ಕುಸಿದು ಮಂಡಿ ಊರಿ ಕುಳಿತು ಅಳುತ್ತಿರುವವನನ್ನು ನೋಡಿದ ಅರುಣರವರಿಗೆ ಒಂದು ಕ್ಷಣಕ್ಕೆ ಅವನನ್ನು ನಂಬಬೇಕು ಅಂತನಿಸಿದರೂ ಶ್ರೀನಿಧಿ ಬಗ್ಗೆ ತುಂಬ ಕೇವಲವಾಗಿ ಅವನು ಮಾತನಾಡಿದ ಪದಗಳು ಅವರ ಕಿವಿಯ ಬಳಿ ಪ್ರತಿಧ್ವನಿಸಿದಾಗ, ಲುಕ್ ಮಿಸ್ಟರ್, ನೀನು ಇಷ್ಟು ದಿನ ದ್ವೇಷದ ಹೆಸರಲ್ಲಿ ನಿಧಿಯ ಬಾಳಲ್ಲಿ ಆಟವಾಡಿದ್ದು ಸಾಕು. ಮುಂದೆ ಎಲ್ಲಾದರೂ ನಿಧಿಯ ಜೊತೆ ನೀನು ಕಾಣಿಸಿಕೊಳ್ಳಬೇಕು. ಪೊಲೀಸಿಗೆ ಹಿಡಿದು ಕೊಡುತ್ತೇನೆ ನೋಡು. ಅನಾಥ ಹುಡುಗಿಯರು ದಿಕ್ಕು ದೆಸೆಯಿಲ್ಲ ಎಂದುಕೊಂಡು ನಿಧಿಯನ್ನು ಯಾಮಾರಿಸಿ ನಿನ್ನ ದ್ವೇಷವೇನೋ ಗೆದ್ದಿತ್ತು. ಆದರೆ ಆ ಮುಗ್ಧ ಮನಸ್ಸಿನ ಮೇಲಾದ ಗಾಯವನ್ನು ಅವಳು ಮರೆಯಲು ವರ್ಷಗಳೇ ಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ಆ ಮಗುವಿಗೆ ತುಂಬ ದೊಡ್ಡ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟೆ ನೀನು. ನಿನಗೆ ಅವಳ ಮೇಲೆ ಕೋಪ ಸಿಟ್ಟು ಏನು ಇದ್ದಿದ್ದರೂ ಕೆಂದೆಗೆರಡು ಬಾರಿಸಿ ಹೋಗಬೇಕಿತ್ತು. ಅದು ಬಿಟ್ಟು ಅವಳ ಭಾವನೆಗಳ ಜೊತೆ ಆಟವಾಡಿ ನೀನು ಅಂದುಕೊಂಡದ್ದು ಸಾಧಿಸಿಯೇ ಬಿಟ್ಟೆಯಲ್ಲ ಎಂದವರಿಗೆ ಶ್ರೀನಿಧಿಯ ಸ್ಥಿತಿಯನ್ನು ನೆನೆದು ಬೇಸರವಾಗಿ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತರು.
ಅಳುತ್ತಿರುವ ಶ್ರೀನಿಧಿ ಹಾಗೂ ಅರುಣರ ಮಾತುಗಳಿಂದ ತನ್ನ ಪ್ರೀತಿಯ ಆಯುಷ್ಯ ಈ ದಿನ ಇಲ್ಲಿಗೆ ಮುಗಿಯಿತು ಎನ್ನುವುದು ಸಾಮ್ರಾಟನಿಗೆ ಅನ್ನಿಸಲು ಶುರುವಾದಾಗ ತಕ್ಷಣ ಅರುಣ ಪಕ್ಕ ಹೋಗಿ, ಇಲ್ಲ ಮೇಡಮ್, ನೀವು ಅಂದುಕೊಂಡ ಹಾಗೆ ನಮ್ಮ ನಡುವೆ ಆ ರೀತಿ ದ್ವೇಷ, ಕೋಪ, ಸಿಟ್ಟು ಏನಿಲ್ಲ. ಅವಳನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಆ ಪ್ರೀತಿಯನ್ನು ಕಾಪಾಡಲು ಸಮರ್ಥ್ ಬಳಿ ಒಂದು ಸುಳ್ಳು ಹೇಳಿದ್ದೆ ಅಷ್ಟೇ. ಇನ್ನು ನೀವು ಬರುವ ಮುಂಚೆ ನಾವಿಬ್ಬರು ಒಂದಾಗಿದ್ದು ಹೌದು. ಆದರೆ ಅದರಲ್ಲಿ ನನ್ನ ಒತ್ತಾಯ ಏನೂ ಇರಲಿಲ್ಲ. ಹೇಗೂ ನಾಳೆ ನಮ್ಮ ಓದಿನ ಜೊತೆ ಕಂಡ ಕನಸನ್ನು ಈಡೇರಿಸಿದ ಮೇಲೆ ನನ್ನ ಫ್ಯಾಮಿಲಿ ಜೊತೆ ನಿಮ್ಮ ಒಪ್ಪಿಗೆ ಪಡೆದು ಇಬ್ಬರೂ ಮದುವೆಯಾಗುವುದು ಎಂದು ನಿರ್ಧರಿಸಿ ಇಬ್ಬರು ಪ್ರೀತಿಯಿಂದಲೇ ಸೇರಿದ್ದು ಬಿಟ್ಟರೆ ಅದರಲ್ಲಿ ನನ್ನ ಬಲವಂತ ಏನಿರಲಿಲ್ಲ ಮೇಡಮ್. ಬೇಕಾದರೆ ಶ್ರದ್ಧಾಳ ಬಳಿ ಕೇಳಿ ಅನ್ನುತ್ತಾ ಎದ್ದು ಅವಳ ಪಕ್ಕ ಬಂದು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿರುವವಳ ಕೈ ಹಿಡಿದವನು, ಶ್ರದ್ಧಾ ಪ್ಲೀಸ್ ಅಳಬೇಡ ಕಣೆ, ನಾನೇನು ನಿನಗೆ ಮೋಸ ಮಾಡಲಿಲ್ಲ. ಸ್ವೇರ್ ಆನ್ ಡ್ಯಾಡ್, ಪ್ಲೀಸ್ ನೀನಾದರೂ ನಂಬು ನನ್ನನ್ನು ಎಂದವನ ಮಾತಿಗೆ ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತು ಕೋಪದಲ್ಲೇ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದಳು. ಅವಳ ವರ್ತನೆಗೆ ತತ್ತರಿಸಿದ ಸಾಮ್ರಾಟ್ ಆಗುತ್ತಿರುವ ನೋವನ್ನು ಸಹಿಸಿಕೊಂಡು, ಶ್ರದ್ಧಾ ನೀನು ಕೂಡ ಮುದ್ದು, ನಿನ್ನಿಂದಾಗಿ ಈ ಸಾಮ್ರಾಟ್ ತುಂಬ ಬದಲಾಗಿದ್ದಾನೆ ಕಣೆ. ಅಮ್ಮನ ಪ್ರೀತಿ ಏನೆಂದು ಗೊತ್ತೇ ಇಲ್ಲದ ನಾನು ಆ ಪ್ರೀತಿಯನ್ನು ನಿನ್ನಲ್ಲಿ ನೋಡಿದೆ. ನಿಜವಾಗಿಯೂ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಶ್ರದ್ಧಾ. ಆ ಆಡಿಯೋ ಕೇಳಿಕೊಂಡು ನನ್ನನ್ನು ನೀನು ಕೂಡ ತಪ್ಪಾಗಿ ತಿಳಿಯಬೇಡ ಕಣೆ. ಆ ಲೋಫರ್ಸ್ ಎದುರು ಹೇಳಿದಂತೆ ನಿನ್ನನ್ನು ದ್ವೇಷದ ಹೆಸರಲ್ಲಿ ಪ್ರೀತಿಸಿದ್ದರೆ ಇಷ್ಟೊಂದು ತಿಂಗಳು ನಾವು ಜೊತೆಯಲ್ಲಿ ಇರುತ್ತಿರಲಿಲ್ಲ. ಅಲ್ಲದೆ ಇವರಿಂದಾಗಿಯೇ ದುಶ್ಚಟಗಳಿಗೆ ಬಲಿಯಾಗಿದ್ದ ನಾನು ಬದಲಾಗಿದ್ದು ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಅನ್ನುತ್ತಾ ಬರುತ್ತಿರುವ ಅಳುವನ್ನು ತಡೆದು ಕಣ್ಣೀರನ್ನು ಒರೆಸಿಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಇಷ್ಟು ದಿನದಲ್ಲಿ ನಾನು ಯಾವತ್ತಾದರೂ ನಿನ್ನ ಜೊತೆ ತಪ್ಪಾಗಿ ಅಥವಾ ಅತಿರೇಕವಾಗಿ ವರ್ತಿಸಿದ್ದೇನಾ? ನನ್ನ ಈಗಿನ ಹಾಗೂ ಮುಂದಿನ ಜೀವನದ ಪ್ರತಿ ಕ್ಷಣದಲ್ಲಿ ನೀನು ನನಗೆ ಬೇಕೆಂದು ನಿನ್ನ ಜೊತೆ ಯಾವಾಗಲೂ ತಪ್ಪಾಗಿ ನಡೆದುಕೊಂಡಿಲ್ಲ. ಹೌದು, ನಿನಗೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸರಿಯಾಗಿ ಹೇಳಲಿಲ್ಲ. ಅದಕ್ಕೆ ಕಾರಣ ನಿನ್ನ ದೃಷ್ಟಿಯಲ್ಲಿ ನಾನು ಮೊದಲೇ ಕೆಟ್ಟು ಹೋದ ಶ್ರೀಮಂತ ಮನೆಯ ಹುಡುಗ. ಇನ್ನು ನಾನು ಮಲ್ಟಿ ಮಿಲೇನಿಯರ್ ಕಂಪನಿಯ ವಾರಸುದಾರ ಎಂದಿದ್ದರೆ ನೀನು ನನ್ನ ಹತ್ತಿರವೂ ಸುಳಿಯುತ್ತಿರಲಿಲ್ಲ. ನಾನು ಆಗಿದ್ದ ಪರಿಸ್ಥಿತಿಯಲ್ಲಿ ನನಗೆ ನಿನ್ನ ಗೆಳೆತನ ತುಂಬ ಮುಖ್ಯವಾಗಿತ್ತು. ಅದಕ್ಕೆ ನಮ್ಮದು ಸಾಮಾನ್ಯ ಬಿಸಿನೆಸ್ ಫ್ಯಾಮಿಲಿ ಎಂದು ಸುಳ್ಳು ಹೇಳಿದೆ ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ ಶ್ರದ್ಧಾ ಅನ್ನುತ್ತಾ ಕಣ್ತುಂಬ ಕಣ್ಣೀರನ್ನು ತುಂಬಿಕೊಂಡು ತನ್ನನ್ನೇ ನೋಡುತ್ತಿರುವವಳ ಮುಖವನ್ನು ಹೆಚ್ಚು ನೋಡಲಾರದೆ ಅವಳ ಕಣ್ಣೀರನ್ನು ಒರೆಸಿ ಕೈ ಹಿಡಿದು, ಇವರೆಲ್ಲ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮತ್ತು ನನ್ನ ಪಾಸ್ಟ್ ಇಂದ ನನ್ನನ್ನು ಜಡ್ಜ್ ಮಾಡುತ್ತಿದ್ದಾರೆಯೇ ಹೊರತು ಈ ಬದಲಾದ ಸಾಮ್ರಾಟ್ ಬಗ್ಗೆ ಒಬ್ಬರು ಯೋಚಿಸುತ್ತಿಲ್ಲ. ಅದರ ಅವಶ್ಯಕತೆಯೂ ಅವರಿಗಿಲ್ಲ ಬಿಡು. ಆದರೆ ನೀನು ಶ್ರದ್ಧಾ, ನಿನಗೆ ಸಾಮ್ರಾಟ್ ಹೇಗಿದ್ದ, ಈಗ ಹೇಗಿದ್ದಾನೆ ಎಲ್ಲವೂ ಗೊತ್ತು ತಾನೇ. ಒಮ್ಮೆ ನಿನ್ನನ್ನೇ ಕೇಳಿಕೊ. ನಿನ್ನನ್ನು ಹುಚ್ಚರಂತೆ ಪ್ರೀತಿಸಿದ ಸಾಮ್ರಾಟ್ ನಿನಗೆ ಮೋಸ ಮಾಡುತ್ತಾನಾ ಅನ್ನುತ್ತಾ ಅವನ ಪ್ರೀತಿಯನ್ನು ಅವಳಿಗೆ ಅರ್ಥ ಮಾಡಿಸಲು ಎಷ್ಟು ಪ್ರಯತ್ನಿಸಿದರೂ ಅವಳ ಮೌನ ಅವನನ್ನು ಇಂಚಿಂಚಾಗಿ ಕೊಲ್ಲುತ್ತಿತ್ತು. ತಟಸ್ಥವಾಗಿ ನಿಂತೇ ಇರುವವಳನ್ನು ನೋಡಿ ಅವಳಿಂದ ದೂರ ಸರಿದು ಅಲ್ಲೇ ಇರುವ ಸಮರ್ಥ್ ಮೇಲೆ ಅವನ ದೃಷ್ಟಿ ಹರಿದಾಗ ಕೋಪದಿಂದ ಅವನತ್ತ ನುಗ್ಗಿ ಅವನ ಕಾಲರ್ ಹಿಡಿದನು. ಈ ಕತೆ ಇನ್ನೂ ಮುಂದುವರಿಯಲಿದೆ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.